ಅದು ಎಕ್ಸಿಬಿಷನ್ ಹತ್ರ ಒಂದು 3-4 ಮಕ್ಳುಗಳನ್ನ ನೋಡಿದೆ. ಸೇಮ್ ಹಿಂಗೆ ಕೂರಿಸಿದ್ದಾರೆ. ಪಾಪ ಅವರು ಬೆಳಗಿಂದ ರಾತ್ರಿ ಗಂಟ ಹಿಂಗೆ ಕೂತಿರ್ತಾರೆ. ಯಾರು ಇರಲ್ಲ ಸುತ್ತಮುತ್ತ. ಜನರು ಎಮೋಷನಲಿ ಬಂದು ಕೇಳ್ತಿರ್ತಾರೆ. ಇನ್ನು ಕೆಲವರು ಫೋಟೋಗೋಸ್ಕರ ಫೋಟೋ ತಗೊಂಡು ದುಡ್ಡು ಹಾಕ್ಬಿಟ್ಟು ಆರಾಮಾಗಿ ಹೋಯ್ತಿರ್ತಾರೆ. ಈ ಮಕ್ಳ ಪರಿಸ್ಥಿತಿ ನೋಡಿ. ಆ ಪೇಂಟ್ನ ಮುಟ್ಟಿದ್ರೆ ಹಸಿ ಆಗಿದೆ, ಆ ಪೇಂಟ್ ಹೋಗಲ್ಲ. ಈ ಮಕ್ಕಳು ಅದೇ ಕೈಯಲ್ಲಿ ತಿಂತವೆ, ಅದೇ ಕೈಯಲ್ಲಿ ನೀರು ಕುಡಿತವೆ. ಕೆಮಿಕಲ್ ಎಲ್ಲ ಹೊಟ್ಟೆ ಒಳಗಡೆ ಹೋಯ್ತದೆ. ಮಕ್ಕಳೇ, ಯಾರ ಮಕ್ಕಳಾದ್ರೇನು. ಬಟ್ ಇದನ್ನೆಲ್ಲ ನೋಡಿ ನಾವು ಎಷ್ಟು ಸಹಿಸ್ಕೊಳ್ಳೋದು. ನಾವು ಎಂಟರ್ಟೈನ್ಮೆಂಟು ಮಾಡೋಣ, ಖುಷಿನೂ ಪಡೋಣ. ಬಟ್ ಇಂಥದನ್ನು ಕೆಲವೊಂದನ್ನು ಅಪೋಸ್ ಮಾಡೋಣ, ಸಂಬಂಧಪಟ್ಟವ್ರಿಗೆ ತಿಳಿಸೋಣ. ಇದು ರಿಪೀಟ್ ಆಗಬಾರ್ದು. ದೊಡ್ಡವರು ವಯಸ್ಸಾದವರು ಮಾಡ್ಕೊಳ್ಳಿ, ಅದು ಅವರು ಹೊಟ್ಟೆಪಾಡು ಅನ್ಬೋದು. ಆದರೆ ಇಂಥ ಚಿಕ್ಕ ಮಕ್ಕಳು ಇನ್ನೂ ಏನು ಅರಿಯದ ಚಿಕ್ಕ ಪುಟಾಣಿಗಳನ್ನ ಹಿಂಗೆ ಕೂರ್ಸೋದಿದೆಯಲ್ಲ, ಇದು ಅವಮಾನ ಕೂಡ. ದಯವಿಟ್ಟು ಸಂಬಂಧಪಟ್ಟವರು ಈ ಕೂಡಲೇ ಇದಕ್ಕೆ ಗಮನ ಹರಿಸಿ ಇದಕ್ಕೊಂದು ಸೂಕ್ತ ಪರಿಹಾರ ಕಂಡುಕೊಳ್ಳಿ. ಮತ್ತೆ ಇದು ರಿಪೀಟ್ ಆಗದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ.